ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ ಒಳಗಡೆ. ಹಾಗೆ ಚಾಕಿಟ್ಟಿದ್ದೀನಿ ನೋಡಿ. ಈಗ ಸಕ್ಕರೆ ಚಹಾ ಪುಡಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಇದೆ. ನಿಮ್ಮ ಸಪೋರ್ಟ್ ಇಲ್ಲದೇ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈಗ ಚಾಕ್ ಹಾಲು ಹಾಕೋತಾ ಇದ್ದೀನಿ. ಈ ಒಳಗಡೆ ಎಲ್ಲ ಕಸ ಹೊಡಿಬೇಕು. ನೋಡಿ, ಈಗ ಕಸ ಹೊಡ್ಕೋತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನಂದು 200 ಸಬ್ಸ್ಕ್ರೈಬ್ ಮುಗಿದಿದೆ. ಹೀಗೆ ಮುಂದೇನೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲದೇ ನಮ್ಮ ಯೂಟ್ಯೂಬಲ್ಲಿ ಬೆಳೆಯೋದು ತುಂಬಾ ಕಷ್ಟ. ಒಬ್ರಿಗೊಬ್ರಿಗೂ ಹೆಲ್ಪ್ ಮಾಡಿ. ದಯವಿಟ್ಟು ಎಲ್ಲರೂ ಬೆಳೆಯೋಣ, ಎಲ್ಲರಿಗೂ ಬೆಳೆಸೋಣ ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಈಗ ಚಹಾ ಕುದೀತಾ ಇದೆ. ಈ ಕಡೆ ಕಸ ಎಲ್ಲ ಹೊಡೆದಾಯಿತು. ಚಹಾ ಕುಡ್ಕೊಂಡು ಹಾಗೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನಮಗೂ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಗೊತ್ತಾಗತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಕೋಬೋದು. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ಚಹಾ ಆಯಿತು. ನೋಡಿ, ಹೊರಗಿನ ವಾತಾವರಣ ಎಲ್ಲ ಹೇಗಿದೆ ನೋಡಿ. ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಮೋಡನೇ ಇದೆ, ಜಾಸ್ತಿ ಬಿಸಿಲೇನಿಲ್ಲ, ಸ್ವಲ್ಪನೇ ಬಿಸಿಲು ಬಂದಿದೆ. ಅಷ್ಟೇನು ಈ ಕಡೆ ಚಳಿನೂ ಇಲ್ಲ, ಈ ಕಡೆ ಸೆಕೆನೂ ಇಲ್ಲ. ವಾತಾವರಣ ಒಂಥರ ವಾತಾವರಣ ಇದೆ ನೋಡಿ. ಈ ಥರ ಮನೆ ವಾತಾವರಣ ಇದೆ ನೋಡಿ. ಈಗ ನಾನು ನಾಷ್ಟ ಮಾಡ್ಕೋತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದ್ದೀನಿ. ಈಗ ನೋಡಿ, ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು, ಸ್ನಾನ ಎಲ್ಲ ಮುಗಿಸ್ಕೊಂಡು, ಹಾಗೆ ಪೂಜೆ ಎಲ್ಲ ಆಯಿತು. ಈಗ ಅಡುಗೆ ಮಾಡೋದಕ್ಕಂತ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿ. ಈಗ ಅನ್ನಕ್ಕಿಡಬೇಕಂತ ಹೇಳಿ ಅಕ್ಕಿ ತೊಳಿತಾ ಇದ್ದೀನಿ. ತಲೆ ಸ್ನಾನ ಎಲ್ಲ ಮಾಡೋದಿತ್ತು, ಇವತ್ತು ತಲೆ ಸ್ನಾನ ಮಾಡಿದೆ. ಈಗ ಕುಕ್ಕರಲ್ಲಿ ಅನ್ನಕ್ಕೆ ಹಾಗೂ ಬೇಳೆ ಕುದಿಸೋದಕ್ಕೆ ಇಡಬೇಕು. ಬೇಳೆ ಸಾರು ಮಾಡ್ಕೋತಾ ಇದ್ದೀನಿ. ಇವತ್ತು ಮೂಲಂಗಿ ಹಾಕ್ಕೊಂಡು ಬೇಳೆ ಸಾರು ಮಾಡ್ತಾ ಇದ್ದೀನಿ ನೋಡಿ. ಬೇಳೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೆನೆಸಿಡಬೇಕು. ಬೇಳೆ ಅಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ತೊಗರಿ ಬೇಳೆ ಎರಡೂ ಹಾಕ್ತಾ ಇದ್ದೀನಿ ನಾನು, ಅಂದರೆ ಸಾರು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಿಡ್ತೀನಿ. ಆಮೇಲೆ ಮೂಲಂಗಿ ಎಲ್ಲ ಕಟ್ ಮಾಡ್ಕೋತೀನಿ. ಮೂಲಂಗಿ ಅಂದರೆ ಸೊಪ್ಪಿಲ್ಲ, ಅದರಲ್ಲಿ ಗಡ್ಡೆ ಅಷ್ಟೇ ಇದೆ. ಸೊಪ್ಪೆಲ್ಲ ಪಲ್ಯ ಮಾಡಿ ಆಯಿತು. 2 ಗಡ್ಡೆ ಇಟ್ಟಿದ್ದೆ ನಾನು ಮೊನ್ನೆ, ಅದನ್ನೇ ಈಗ ಸಾರಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೂಲಂಗಿ ಗಡ್ಡೆ ಹಾಕಿ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ಮೂಲಂಗಿ ಗಡ್ಡೆ ಹಾಕಿ ಬೇಳೆ ಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಕಟ್ ಮಾಡೋದಕ್ಕೆ ಕೂತಿದ್ದೀನಿ. ನಿಮಗೆ ಕಾಣ್ತಾ ಇಲ್ಲ ಅದು ವಿಡಿಯೋದಲ್ಲಿ.
ಕಟ್ ಮಾಡೋದಕ್ಕೆ ಕೂತೀನಿ. ನಾನು ಇಳಿಗೆಲೆ ಎಲ್ಲ ಮಾಡೋದು, ಕಟ್ ಮಾಡೋದೆಲ್ಲ. ಈಗ ಎಲ್ಲ ಚಾಕುಲೆ ಮೇಲೇ ಬರ್ಷನ್ ಕಟ್ಟೆಯಲ್ಲೇ ಕಟ್ ಮಾಡ್ಕೋತಾರೆ. ಆದರೆ ನಾನು ಇಳಿಗೆಯಲ್ಲೇ ಕಟ್ ಮಾಡೋದು. ಮೊದಲಿಂದ ನನಗೆ ಇಳಿಗೆಯಲ್ಲೇ ಕಟ್ ಮಾಡಿ ರೂಢಿಯಾಗಿದೆ. ಹೀಗಾಗಿ ನಾನು ಇಳಿಗೆ ಮಣಿ ತೊಗೊಂಡೇ ಕಟ್ ಮಾಡ್ಕೋತೀನಿ. ನಾವು ಹೇಗೆ ರೂಢಿ ಮಾಡ್ಕೋತೀವೋ ಹಾಗಾಗಿ ಬಂದುಬಿಡುತ್ತೆ ಅದು. ಮೊದಲಿನವರೆಲ್ಲ ಇಳಿಗೆ ಮಣಿಲೇ ಮಾಡ್ತಾಯಿದ್ರು. ಮೊದಲೆಲ್ಲ ಚಾಕುಲಿ ಯಾರೂ ಮಾಡ್ತಾ ಇರಲಿಲ್ಲ. ಅದೇ ನಮಗೆ ಚಿಕ್ಕವರಿಂದಾಗಲೂ ಅದೇ ರೂಢಿಯಾಗಿಬಿಟ್ಟಿದೆ. ಈಗಲೂ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಹೇಳಿ. ಈಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಬೇಕು. ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ಟಿಚ್ಚಿಂಗಿಗೆ ಕೊಡಬೇಕು. ಆಮೇಲೆ ಕಟಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಹಾಗೆ ನಿಮಗೆ ಸ್ಟಿಚ್ಚಿಂಗ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಯಾವ ಥರ ಸ್ಟಿಚ್ಚಿಂಗ್ ವಿಡಿಯೋ ಬೇಕಂತ. ನಾನು ಸ್ಟಿಚ್ಚಿಂಗ್ ವಿಡಿಯೋನ ನಿಮಗೆ ಹಾಕ್ತೀನಿ. ಬಿಗಿನರ್ಸಿಗೆ ಆದರೆ ಯಾವ ಥರ ಬೇಕು ಅಂತ ಹೇಳಿ ಹಾಕ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಅಡುಗೆ ನಾವೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಬೇಕಂದ್ರೆ ಲೇಟಾಗಿಬಿಡುತ್ತೆ. ಈಗ 1:30 ಆಗಿದೆ ಟೈಮು. ಈಗ ಅಡುಗೆ ಎಲ್ಲ ಆಗಿ ಎಲ್ಲ ಊಟ ಮಾಡಬೇಕು ನೋಡಿ. ನಾನು ಹೀಗೆ ಲೇಟಾಗಿಬಿಡು. ಸ್ಟಿಚ್ಚಿಂಗ್ ಎಲ್ಲ ಮಾಡೋದಂದರೆ ತುಂಬ ಲೇಟಾಗಿಬಿಡುತ್ತೆ. ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಮಾಡಬೇಕಂದ್ರೆ ತುಂಬಾ ಲೇಟಾಗುತ್ತೆ. ಏನು ಮಾಡೋದು, ಮಾಡ್ತಾ ಹೋಗಬೇಕು. ಬಿಟ್ಟರೆ ನಡೆಯೋದಿಲ್ಲ ಜೀವನಕ್ಕೋಸ್ಕರ ನಾವು ಮಾಡಲೇಬೇಕಾಗತ್ತೆ. ನಾವು ಮಾಡಲಿಲ್ಲ ಅಂದರೆ ಜೀವನ ನಡೆಯೋದಿಲ್ಲ. ಹೆಣ್ಮಕ್ಳ ಜೀವನನೇ ಅಷ್ಟೇ. ಕಷ್ಟ ಬಂದರೆ ಕಷ್ಟನೇ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಹಾಗೆ ಸಾಕ್ತಾ ಇರೋದು ಜೀವನನ. ದೇವ್ರು ಹೇಗೆ ನಡೆಸ್ತಾನೋ ಹಾಗೆ ನಾವು ನಡಿತಾನೆ ಇರಬೇಕಾಗತ್ತೆ. ನಾವೆಷ್ಟು ಪಡ್ಕೊಂಡು ಬಂದಿರ್ತೀವಿ ಅಷ್ಟು ನಮ್ಗೆ ಸಿಗತ್ತೆ. ಅದಕ್ಕಿಂತ ಜಾಸ್ತಿ ಸಿಗಬೇಕಂದ್ರೆ ಸಿಗಲ್ಲ. ಪ್ರತಿಯೊಬ್ಬ ಜೀವನದಲ್ಲೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಅದೆಲ್ಲ ನಾವು ತಾಳ್ಮೆಯಿಂದ ಎಲ್ಲನೂ ಸಹಿಸ್ಕೊಂಡು ಹೋಗಬೇಕಾಗತ್ತೆ. ಈಗ ನೋಡಿ, ಬೇಳೆ ತೊಳಿತಾ ಇದ್ದೀನಿ. ಹಾಗೆ ಬೇಳೆ ತೊಳೆದು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಾಕಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಮೂಲಂಗಿ ಗಡ್ಡೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಈಗ ಇಡ್ತೀನಿ ಕುದಿಸೋದಕ್ಕೆ. ಆಮೇಲೆ ಸ್ವಲ್ಪ ಕೊಬ್ಬರಿ ರುಬ್ಬಿಕೊಂಡು ಆಮೇಲೆ ಮತ್ತೆ ಒಗ್ಗರಣೆ ಕೊಡಬೇಕು. ಕೊಟ್ಟು ಆಮೇಲೆ ಊಟ ಮಾಡ್ತೀನಿ. ಈಗ ಕುಕ್ಕರಲ್ಲಿ ಇಟ್ಟರೆ ಒಂದೇ ಸಲ ಎರಡು ಬೇಗ ಬೆಂದುಬಿಡುತ್ತೆ. ಇಲ್ಲಾಂದರೆ ಸಪ್ರೇಟಾಗಿ ಒಲೆ ಮೇಲೆ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಮತ್ತು ಗ್ಯಾಸ್ನು ವೇಸ್ಟ್ ಆಗುತ್ತೆ. ಕುಕ್ಕರಲ್ಲಿ ಮಾಡಿದರೆ ಗ್ಯಾಸು ಉಳಿತಾಯ ಆಗುತ್ತೆ, ಬೇಗನೂ ಆಗುತ್ತೆ. ಈಗ ನೋಡಿ ಕುಕ್ಕರ್ ಇಟ್ಟಿದ್ದೀನಿ. ಈಗ ಎಲ್ಲ ತೆಗೆದಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಯಾವ ಹೆಣ್ಣುಮಕ್ಕಳು ಕೂಡ ಕಷ್ಟ ಬಂದಿದೆ ಅಂತ ಯಾರೂ ಹೆದರೋದಕ್ಕೆ ಹೋಗಬೇಡಿ. ಧೈರ್ಯದಿಂದ ಜೀವನ ಮಾಡಿ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳ್ತಾರೆ. ಅದರ ಪ್ರಕಾರನೇ ನಾವು ನಡೆಯೋಣ. ಯಾವುದಕ್ಕೆ ನಾವು ಕುಗ್ಗಬಾರ್ದು. ಧೈರ್ಯ ಇದ್ದರೆ ಜೀವನ ಹೇಗೆ ನಡೆಸ್ಬೋದು. ಧೈರ್ಯದಿಂದಿರಿ. ಕಷ್ಟ ಬಂದಿದೆ ಅಂತ ಹತ್ಕೊಂಡು ಕೂತ್ರೆ ನಮಗೆ ಯಾರೂ ಕೊಡಲ್ಲ. ನಿಮಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಏನಾದರೂ ಬಿಸ್ನೆಸ್ಸನ್ನು ಮಾಡಿ. ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಯಾವುದಕ್ಕೂ ಹೆದರಬೇಡಿರಿ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವಿದ್ಯೆ ಇದ್ದೇ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಏನಾದರೂ ಸಂಪಾದನೆ ಮಾಡಿ. ಕನಿಷ್ಠ ಪಕ್ಷ ಅಡುಗೆ ಗೊತ್ತಿದ್ದರೂ ಸಾಕು. ಅಡುಗೆ ಮಾಡಿಕೊಂಡು ಎಷ್ಟೋ ಜೀವನ ಮಾಡ್ಬೋದು.
ಅದರಿಂದ ಕೂಡ ಸಂಪಾದನೆ ಮಾಡ್ಬೋದು. ಈಗೇನು ಸಾಕಷ್ಟು ಕಡೆ ಅಡುಗೆದೆಲ್ಲ ಏನೇನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದೆಲ್ಲ ನೀವು ಮಾಡ್ಬೋದು. ಪ್ರತಿಯೊಂದರಲ್ಲೂ ಈಗ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ. ಅವಕಾಶವನ್ನು ಉಪಯೋಗಿಸ್ಕೊಂಡು ನೀವು ಏನಾದರೂ ಮಾಡಿ. ಕಷ್ಟ ಎಲ್ಲರಿಗೂ ಬರುತ್ತೆ, ಕಷ್ಟ ಬಂದಿದೆ ಅಂತ ನಾವು ಕೂಗಬಾರ್ದು. ಯಾವಾಗಲೂ ಬಂದ ಹಾಗೆ ಬರಲಿ ಅಂತ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಈಗ ನೋಡಿ, ನಾನು ಕೊಬ್ಬರಿಯನ್ನು ತುರ್ಕೋತಾ ಇದ್ದೀನಿ. ಕೊಬ್ಬರಿ ತುರ್ಕೊಂಡು ಹಾಗೆ ಸ್ವಲ್ಪ ರುಬ್ಬಿ ಹಾಕಬೇಕು ಬೇಳೆ ಸಾರಿಗೆ. ಕೊಬ್ಬರಿ ಹಾಕಿದರೆ ತುಂಬ ರುಚಿಯಾಗುತ್ತೆ. ಅದಕ್ಕೆ ಕೊಬ್ಬರಿ ಸ್ವಲ್ಪ ರುಬ್ಬಿ ಹಾಕ್ತಾ ಇದ್ದೀನಿ. ಯಾಕೋ ವ್ಯೂಸೇ ಕಡಿಮೆ ಬರ್ತಾ ಇದೆ, ಜಾಸ್ತಿ ಯಾರೂ ನೋಡೋದೇ ಇಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮಿಂದ ನಮಗೆ ಒಂದು ಹೆಲ್ಪ್ ಆಗುತ್ತೆ. ನೀವು ವಿಡಿಯೋ ನೋಡೋದ್ರಿಂದ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮಂಥವ್ರಿಗೆ ಹೆಲ್ಪ್ ಮಾಡಿ. ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆದರೆ ಏನೋ ಸಹಾಯ ಆಗುತ್ತೆ. ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ಎಲ್ಲರೂ ವಿಡಿಯೋನ ನೋಡಿದರೆ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಒಂದೊಂದು ಕಮೆಂಟು ನಮಗೆ ಮುಂದಿನ ವಿಡಿಯೋ ಹಾಕೋದಕ್ಕೆ ನಮಗೊಂದು ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಯೂಟ್ಯೂಬನ್ನು ಶುರು ಮಾಡಿ. ಯಾರೆಲ್ಲ ಯೂಟ್ಯೂಬ್ ಇಲ್ಲ ಅವ್ರದ್ದು ನೀವು ಕೂಡ ಶುರು ಮಾಡಿ. ನಿಮಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಹೀಗೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿ ಬೆಳಿಬಹುದು ಯೂಟ್ಯೂಬಲ್ಲಿ. ಈಗ ನೋಡಿ, ಕೊಬ್ಬರಿಯನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ. ರುಬ್ಬಬೇಕು. ರುಬ್ಬಿ ಈಗ ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಆದ ಕೂಡಲೇ ಅದನ್ನು ಆರಿದ ಮೇಲೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟು ಸಾರು ಮಾಡಿಕೊಂಡು ಊಟ ಮಾಡಿ ಆಮೇಲೆ ಮತ್ತೆ ಬೇರೆ ಕೆಲಸ ಮಾಡೋದು. ಟೇಲ್ರಿಂಗ್ ವೃತ್ತಿ ಅನ್ನೋದು ಅವರಿಗೆ ರೆಸ್ಟ್ ಅನ್ನೋದೇ ಸಿಗೋದಿಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ. ಒಂದು ಬಿಟ್ಟರೆ ಒಂದು ಸ್ಟಿಚಿಂಗ್ ಮಾಡಬೇಕು, ಒಂದು ಕಡೆ ಕಟಿಂಗ್ ಮಾಡಬೇಕು, ಒಂದು ಕಡೆ ಹೆಮ್ಮಿಂಗ್ ಮಾಡಬೇಕು, ಬಂದವರು ಕಸ್ಟಮರಿಗೆಲ್ಲ ಇದು ಮಾಡಬೇಕು. ತುಂಬಾ ಕೆಲಸ ಇರುತ್ತೆ ಈ ಫೀಲ್ಡಲ್ಲಿ. ರೆಸ್ಟು ಸಿಗೋದಿಲ್ಲ ಅವರಿಗೆ. ನಾವೇ ರೆಸ್ಟ್ ಮಾಡ್ಕೋಬೇಕು ಅಷ್ಟೇ. ಹೊಲಿಯೋದು ಬಿಟ್ಟಾಗಲೇ ರೆಸ್ಟ್ ಅನ್ನೋದು ಸಿಗೋದು. ಅಲ್ಲೇ ತನಕ ನಮಗೆ ರೆಸ್ಟ್ ಸಿಗಲ್ಲ. ಬ್ಯುಸಿ ಆದ್ರೇ ಒಳ್ಳೆಯದು. ಒಂದು ಲೆಕ್ಕದಲ್ಲಿ ಯಾವ ಟೆನ್ಷನ್ನು ಇರಲ್ಲ. ನಾವು ಕೆಲಸದಲ್ಲಿ ಎಲ್ಲ ಮರೆತು ಬಿಡ್ತೀವಿ ನಮ್ಮ ಟೆನ್ಷನನ್ನು. ಇಲ್ಲ ಖಾಲಿ ಕೂತ್ರೆ 108 ಟೆನ್ಷನ್ನು. ಸುಮ್ಮನೆ ಬ್ಯುಸಿಯಾಗಿರೋದೇ ಒಳ್ಳೆಯದು. ನೀವು ಕೂಡ ಒಂದಲ್ಲ ಒಂದು ಕೆಲಸ ಮಾಡಿ, ಮನೆ ಕೆಲಸ ಆಗಲಿ ಎಲ್ಲ ಪ್ರತಿಯೊಂದು ಮಾಡಿ. ಕೆಲಸ ಮಾಡೋದಕ್ಕೆ ಹಿಂದೆ ಹಾಕಬೇಡಿ. ಕೆಲಸ ಮಾಡೋದ್ರಿಂದ ಏನೂ ಲಾಸ್ ಆಗಲ್ಲ. ಇನ್ನೂ ಆರೋಗ್ಯ ನಮ್ಮ ಚೆನ್ನಾಗಿರುತ್ತೆ. ಕೆಲಸ ಮಾಡೋದ್ರಿಂದ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಯಾವ ಚಿಂತೆನೂ ಬರೋದಿಲ್ಲ. ಮತ್ತು ನಮ್ಮ ಕೆಲಸನೂ ಆಗುತ್ತೆ. ಅದರಿಂದ ಸಂಪಾದನೆಯೂ ಮಾಡ್ಕೋಬೋದು. ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು. ಕೆಲಸ ಇಲ್ಲದೆ ಯಾರೂ ಖಾಲಿ ಕೊಡಬಾರ್ದು. ಖಾಲಿ ಕೂತ್ರೆ ಏನು ಸಿಗುತ್ತೆ ಹೇಳಿ? ಏನೂ ಸಿಗೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟು. ಮತ್ತು ಇಲ್ಲದ್ದೆಲ್ಲ ಚಿಂತೆ ಮಾಡಿಕೊಂಡು ಕೊಡಬೇಕಾಗತ್ತೆ. ಅದೇ ಕೆಲಸ ಮಾಡ್ತಾಯಿದ್ರೆ ಯಾವ ಚಿಂತೆನೂ ಬರಲ್ಲ, ಏನೂ ಬರೋಲ್ಲ. ಆರಾಮಾಗಿ ಕೆಲಸ ಮಾಡೋದಾಯಿತು. ನಮ್ಮ ಕೆಲಸ ಮಾಡಿಕೊಂಡು ಆರಾಮಾಗಿ ನಾವು ಇರ್ಬೋದು. ಯಾರ ಹಂಗೂ ಇರೋಂಗಿಲ್ಲ, ಏನೂ ಇಲ್ಲ. ನೀವು ಕೂಡ ಒಂದಲ್ಲ ಒಂದು ಕೆಲಸ ಮಾಡಿ ಆರಾಮಾಗಿರಿ. ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಏನಾದರೂ ಒಂದು ಕೆಲಸ ಮಾಡಿ. ನಿಮಗೂ ಉಪಯೋಗ ಆಗತ್ತೆ. ಯಾರ ಹತ್ರ ಬೇಡುವ ಅವಶ್ಯಕತೆಯೂ ಇರಲ್ಲ. ನಿಮ್ಮ ಖರ್ಚನ್ನು ನೀವೇ ತೆಗಿಬೋದು. ಮತ್ತು ಇನ್ನೊಬ್ಬರಿಗೆ ಸಹಾಯವನ್ನು ಕೂಡ ಮಾಡ್ಬೋದು. ಎಲ್ಲರೂ ಏನಾದರೂ ಒಂದಲ್ಲ ಒಂದು ಮಾಡಿ ನೀವು ಬೆಳೀರಿ. ಇನ್ನೊಬ್ಬರಿಗೂ ಸ್ಫೂರ್ತಿಯಾಗಿ
ಈಗ ನೋಡಿ ಮಿಕ್ಸ್ ಇದು ರುಬ್ಬಿ ಆಯಿತು. ಈಗ ಪಾತ್ರೆ ತೊಳ್ಕೊತಾ ಇದ್ದೀನಿ. ಎಲ್ಲ ಆವಾಗ ಕ್ಲೀನ್ ಮಾಡಿದರೂ ತುಂಬಾ ಒಳ್ಳೆಯದು, ಕೆಲಸ ಮುಗಿದು ಬಿಡುತ್ತೆ. ಹಾಗೆ ಇಟ್ಟರೆ ಅಲ್ಲೇ ಇರುತ್ತೆ, ಸುಮ್ಮನೆ ಮನೆಯೆಲ್ಲ ಗಲೀಜಾಗಿಬಿಡುತ್ತೆ. ಆವಾಗ ಕೆಲಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾವು ಯಾವುದೇ ಕೆಲಸ ಮಾಡಲಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು. ಬೇಕಾಬಿಟ್ಟು ಹೇಗೋ ಮಾಡಬಾರ್ದು. ಮತ್ತೆ ಸಿಗೋಣ ನಿಮಗೆ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.